ಚಿತ್ರದುರ್ಗ ಜಿಲ್ಲೆಯ ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಕಟ್ಟಿಸಿದಂತಹ ದೊಡ್ಡಕೆರೆ ಕೋಡಿ ಬಿದ್ದಿದ್ದು ಶಾಸಕ ಎನ್.ವೈ. ಗೋಪಾಲಕೃಷ್ಣ ಗುರುವಾರ ಬಾಗಿನ ಅರ್ಪಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಾಗಿನ ಅರ್ಪಿಸುವುದಕ್ಕೆ ನನ್ನನ್ನು ಕರೆತಂದ ನಾಯಕನಹಟ್ಟಿ ಪಟ್ಟಣದ ಗ್ರಾಮಸ್ಥರಿಗೆ, ದೈವಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಶಾಸಕನಾದ ಸಂದರ್ಭದಲ್ಲಿ ತೆಪ್ಪೋತ್ಸವಕ್ಕೆ ಭಾಗಿಯಾಗಿದ್ದೆ. ನನ್ನ ಕಾಲದಲ್ಲಿ ಕೆರೆ ತುಂಬಿದ್ದು ವಿಜೃಂಭಣೆಯಿಂದ ಆಚರಿಸಿದ್ದು ಅಕ್ಕಪಕ್ಕದ ಎಲ್ಲ ಹಳ್ಳಿಗಳಿಗೂ ಸೇರಿ ಈಗ ಕೂಡ ದೊಡ್ಡಕೆರೆ ಹಾಗೂ ಚಿಕ್ಕಕೆರೆ ತುಂಬಿ ಕೋಡಿ ಬಿದ್ದು ತೆಪ್ಪೋತ್ಸವವನ್ನು ಜರುಗಿಸಬೇಕಿತ್ತು. ಕಾರ್ತಿಕ ಇರುವುದರಿಂದ ತೆಪ್ಪೋತ್ಸವ ಮಾಡುತ್ತಿಲ್ಲ. ಎಲ್ಲ ಕೆರೆಗಳು ತುಂಬಿದ ಮೇಲೆ ಬಾಗಿನ ಅರ್ಪಿಸುವುದು ವಾಡಿಕೆ. ಈಗ ತಾನೇ ಬಾಗಿನ ಅರ್ಪಿಸಿದ್ದೇವೆ. ನಾವೆಲ್ಲರೂ ಸೇರಿ ಗಂಗಮ್ಮನ ಪಾತ್ರಕ್ಕೆ ಬಾಗಿನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ತೆಪ್ಪೋತ್ಸವವನ್ನು ಹಿರಿಯರು ಗ್ರಾಮಸ್ಥರು ಸೇರಿ ತೀರ್ಮಾನ ತೆಗೆದುಕೊಂಡು ಯಾವ ದಿನಾಂಕದಲ್ಲಿ ತೆಪ್ಪೋತ್ಸವ ಜರುಗಿಸಬೇಕು ಎಂದು ಚರ್ಚಿಸಿ ಅದನ್ನು ತೆಪ್ಪೋತ್ಸವವನ್ನು ಜರುಗಿಸಲಾಗುವುದು ಎಂದು ಬೋಸದೇವರಹಟ್ಟಿ ರಸ್ತೆ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದು, ಮಳೆ ಬಂದ ದಿನಗಳಲ್ಲಿ ಜನರಿಗೆ, ರೈತರಿಗೆ, ಸಾರ್ವಜನಿಕರಿಗೆ ಈ ರಸ್ತೆಯಲ್ಲಿ ಓಡಾಡುವುದು ತುಂಬಾ ತೊಂದರೆಯಾಗುತ್ತಿದೆ. ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್, ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ, ಪಟ್ಟಣ ಪಂಚಾಯಿತಿ ಸದಸ್ಯೆ ಕೆ.ಪಿ. ತಿಪ್ಪೇಸ್ವಾಮಿ, ವಿನೋದ, ಜೆ.ಆರ್. ರವಿಕುಮಾರ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಆರ್. ಶ್ರೀಕಾಂತ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರಿಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹರೀಶ್ NK Steel4 News ನಾನು ಹಿಂದೆ ML ಆಗಿರಬೇಕಾದ್ರೂ ಕೂಡ ತೆಪ್ಪೋತ್ಸವಕ್ಕೆ ಬಂದಿದ್ದೆ. ಅವಾಗ ನನ್ನ ಕಾಲದಲ್ಲಿ ಕೂಡ ಒಂದ್ಸರಿ ಕೆರೆ ತುಂಬಿತ್ತು. ಅವಾಗ ಭಾಳ ವಿಜೃಂಭಣೆಯಿಂದ ಇಡೀ ಊರವರು ಸುತ್ತಮುತ್ತ ಹಳ್ಳಿಗಳವರೆಲ್ಲ ಸೇರಿ ತೆಪ್ಪೋತ್ಸವ ಕಾರ್ಯಕ್ರಮ ಮಾಡಿದ್ವಿ. ಈಗ ಕೂಡ ಭಾಳ ಅನಿರೀಕ್ಷಿತವಾಗಿದೆ. ದೊಡ್ಡ ಕೆರೆ ಅದು ತುಂಬುತ್ತೋ ಇಲ್ಲ ಅಂತೇಳಿ ಅಂದುಕೊಂಡಿದ್ದೆ. ಅದಕ್ಕಿಂತ ಹೆಚ್ಚಾಗಿ ಚಿಕ್ಕ ಕೆರೆ ಕೂಡ ಅದು ಜೀವಮಾನದಲ್ಲೇ ತುಂಬೋದಿಲ್ಲ ಅಂತ ಉಂಟು. ಅದೃಷ್ಟ ಚೆನ್ನಾಗಿದೆ. ಚಿಕ್ಕ ಕೆರೆಯನ್ನು ತುಂಬಿದೆ, ನಾಯಕನಹಟ್ಟಿ ದೊಡ್ಡ ಕೆರೆಯನ್ನು ತುಂಬಿದೆ. ತೆಪ್ಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿರಬೇಕಾಗಿತ್ತು. ಈ ಕಾರಣದಲ್ಲಿಂದ ಈಗ ಅರ್ಜೆಂಟಿಗೆ ಮತ್ತು ಬಾಗಿನ ಬಿಡೋ ಕಾರ್ಯಕ್ರಮ ಅದು ಮಾಮೂಲಾಗಿ ಎಲ್ಲದೂ ಕೂಡ ಮಾಡಬೇಕಾಗ್ತದಲ್ಲ. ಸಂತೋಷವಾಗಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಗಂಗಮ್ಮನಿಗೆ ಪಾತ್ರಕ್ಕೆ ನಾವೆಲ್ಲರೂ ಹತ್ತಿರ ಆಗಬೇಕಾಗ್ತದೆ. ಆ ಒಂದು ಕಾರಣದಿಂದ ಇವತ್ತು ಬಾಗಿನ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಸಾಂಕೇತಿಕ ಮುಂದಿನ ದಿನಗಳಲ್ಲಿ ತೆಪ್ಪೋತ್ಸವ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಿರಿಯರೆಲ್ಲ ಸೇರಿದ್ದಾರೆ, ದೈವದವರೆಲ್ಲ ಇದ್ದಾರೆ, ಎಲ್ಲ ಮುಖಂಡರುಗಳೆಲ್ಲ ಸೇರಿದ್ದಾರೆ. ಅವರೆಲ್ಲ ತೀರ್ಮಾನ ತಗೊಂಡು ಯಾವ ದಿನದಲ್ಲಿ ತೆಪ್ಪೋತ್ಸವ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡ್ರೆ ಅವತ್ತು ಬಂದ್ಬಿಟ್ಟು ಇನ್ನೂ ಚೆನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಜೊತೆಯಲ್ಲಿ ಈಗ ಬರ್ತಕ್ಕಂಥ ದಾರಿ ಕೂಡ ಸ್ವಲ್ಪ ಅವ್ಯವಸ್ಥೆ ಆಗಿದೆ. ಬರ್ತಕ್ಕಂಥ ಜನಗಳು ತುಂಬ ಜನ ಬರ್ತಾರೆ. ರಸ್ತೆಗಳು ಬೇಕು. ರಸ್ತೆ ಒಂದು ಭಾಳ ತೊಂದರೆ ಆಗಿದೆ ಸಾರ್ವಜನಿಕರು ಓಡಾಡಲಿಕ್ಕೆ ಅಂತ ಹೇಳಿದ್ದಾರೆ. ಈ ದೊಡ್ಡ ಕೆರೆಗೆ ಸಂಬಂಧಪಟ್ಟಾಗೆ ದೊಡ್ಡ ಕೆರೆಯಿಂದ ಹಾದು ಹೋಗ್ತಕ್ಕಂಥ ರಸ್ತೆ ಚನ್ನಬಸವನಹಳ್ಳಿಯಿಂದ ಬರ್ತಕ್ಕಂಥ ಮಾರ್ಗದಲ್ಲಿ ಸ್ವಲ್ಪ ಹಾಳಾಗೋಗಿದ್ದ ರಸ್ತೆ ನಾನು ಕೂಡ ಗಮನಿಸಿದ್ದೀನಿ. ಆದಷ್ಟು ಬೇಗನೆ ಅಲ್ಲಿಂದನೂ ಒಂದು ರಸ್ತೆ ಮಾಡಲಿಕ್ಕೆ ಅದನ್ನು ಮುಂದಿನ ಯೋಜನೆಗಳಲ್ಲಿ ಮುಂದೆ ಬರ್ತಕ್ಕಂಥ ಅನುದಾನದ ಅಡಿಯಲ್ಲಿ ಆ ಯೋಜನೆ ಅನುಷ್ಠಾನಗೊಳಿಸ್ತಕ್ಕಂಥ ಮಾಡ್ತೀನಿ. ಆಮೇಲೆ ಬೋಸದೇವರಹಟ್ಟಿಯಲ್ಲಿ ಚಾನಲ್ಲೇನೋ ಒಡೆದೋಗಿದೆ ಮೊನ್ನೆಕ್ಕೆ ಮಳೆ ಬಂದ ದಿನದಲ್ಲಿ ಅಂತ ಓಡಾಡಲಿಕ್ಕೆ ಭಾಳ ಅನಾನುಕೂಲ ಇದೆ ಅಂತ ಹೇಳಿ ಭಾಳ ಜನ ಅದನ್ನು ಕಾರ್ಯಗತ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೆಲಸ ಸಮಯ ಬೇಕಾಗ್ತದೆ. ಆದರೂ ಕೂಡ ಮೈನರ್ಗೇಷನ್ ಡಿಪಾರ್ಟ್ಮೆಂಟು ಅಧಿಕಾರಿಗಳಿಗೆ ಕರೆಸ್ಬಿಟ್ಟು ನಾನು ಹೇಳಿದ್ದೀನಿ, ಆದಷ್ಟು ಬೇಗನೆ ಓಡಾಡ್ತಕ್ಕಂಥ ವ್ಯವಸ್ಥೆಗಳು ಆ ರಸ್ತೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಪರ್ಮನೆಂಟ್ ಯೋಜನೆಗಳನ್ನು ಮಾಡಿಕೊಂಡು ಒಂದು ಬ್ರಿಡ್ಜನ್ನು ಕಟ್ಟತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿದ್ದೀನಿ. ಇಲ್ಲೆಲ್ಲ ಬಂದಿದ್ವಿ, ನಾವೆಲ್ಲ ಒಟ್ಟಿಗೆ ಕೂಡ ಹೋಗ್ಬೇಕಾಗಿ ನಾಯಕನಹಟ್ಟಿ ಪಟ್ಟಣದ ಎಂದಿನಂತಿರ್ತಕ್ಕಂಥ ವಿಶ್ವಾಸ ಪ್ರೀತಿ ಪ್ರಕರಣದಲ್ಲಿ ತೋರಿಸಿ ಇವತ್ತು ಬಾಗಿನ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಎಲ್ಲ ದೈವದವ್ರಿಗೂ ಮತ್ತು ಊರಿನ ಪ್ರಮುಖರಿಗೂ ಮತ್ತು ಹಿರಿಯರಿಗೂ ಮತ್ತು ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಎಲ್ಲ ಜನಪ್ರತಿನಿಧಿಗೂ ಕೂಡ ನಾನು ವೈಯಕ್ತಿಕವಾಗಿ ತಿಪ್ಪೇರುದ್ರ ಸ್ವಾಮಿ ಭಗವಂತ ಅವರೆಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ. ಮುಂದೆ ಕೂಡ 108 ಕಾಲ ಕೂಡ ಇದೇ ರೀತಿಯಲ್ಲಿ ಸಮೃದ್ಧಿಯಾಗಿ ಬೆಳೆ ಇವೆಲ್ಲ ಕೆಲಸ ಭಗವಂತ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಸಾರ್ವಜನಿಕರೆಲ್ಲರಿಗೂ ಹಾರೈಸ್ತೀನಿ. ನಾನು ಒಂದ್ಸರಿ ಬಂದಿದ್ದೆ. ಬಂದು ಅಲ್ಲೆಲ್ಲೋ ಅಂಗಳದಲ್ಲಿ ಕೂಡ ಉಮಾಪತಿಯವರು ಇದ್ದರು. ಅವರು ಅಲ್ಲಿ ಉಮಾಪತಿಯವರು ಅವರು ಅಡುಗೆ ಮಾಡಿಸಿದ್ರು. ಅವತ್ತು ಊಟ ಮಾಡಿಕೊಂಡು ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ಭಾಳ ಖುಷಿಯಾಗಿ ಹೋಗಿರ್ತಕ್ಕಂಥ ದಿನ ಇವತ್ತು ನಾನು ಜ್ಞಾಪಿಸ್ತೀನಿ. ತದನಂತರ ಮತ್ತೊಂದು ಕೆರೆ ಇಲ್ಲಿ ಬಂದು ನಾವು ರಿಪೇರಿ ಮಾಡಿದ್ವಿ. ಇಲ್ಲೆಲ್ಲೋ ರಿಪೇರಿ ಹೊರಗಾಕಬೇಕಾಗಿತ್ತು. ನೀರು ಹೋಗ್ತಕ್ಕಂಥ ಚಾನಲ್ ಅದಕ್ಕೆ ಸ್ವಲ್ಪ ರಿಪೇರಿ ಮಾಡಿಬಿಟ್ಟು ಇಲ್ಲಿ ಉದ್ಘಾಟನೆ ಮಾಡಿ ಅದಕ್ಕೊಂದು ಟ್ಯಾಂಕು ಮಣ್ಣು ಥರ ಮಾಡಿ ಹೋಗಿರ್ತಕ್ಕಂಥದ್ದು ನನ್ನ ಜ್ಞಾಪಕ ಇತ್ತು. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸ ಹೆಚ್ಚಿನ ಪ್ರಯತ್ನದಲ್ಲಿ
ಕೆಲಸದಲ್ಲಿ ಜನಗಳು ಸಹಕಾರ ಮಾಡೋದಕ್ಕೆ ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯವಾದಷ್ಟು ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡೋಕ್ಕೆ